ನಮ್ಮ ಮೈಸೂರು ಸಿಟಿ ಕಮಿಷನರ್ ಮತ್ತು ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಡಾಕ್ಟರ್ ಬಸವರಾಜ್ ಅವರು ಮೈಸೂರೊಳಗೆ ಮರ್ಡರ್ ಮಾಡಿದ್ದಾರೆ. ಇದನ್ನು ನಾವು ಚಾರ್ಜ್ ಮಾಡಬೇಕು ಅವ್ರಿಗೆ. ಇವ್ರಿಗೆ ಕದ್ದು ಮುಚ್ಚು 40 ವರ್ಷದ ಮೇಲೆ ಆಗಿರೋ ಮರಗಳನ್ನ ಕಡ್ದಿದ್ದಾರೆ. ಬೆಳಗಿನ ಜಾವ ಯಾರಿಗೂ ಎಚ್ಚರಿಕೆ ಹಾಕಿರಲ್ಲ. ಆಮೇಲೆ ಇವರು ಪಬ್ಲಿಕ್ ಕನ್ಸಲ್ಟೇಷನ್ ಅವಾಯ್ಡ್ ಮಾಡೋಕ್ಕೆ ಬೇರೆ 40 ಮರ ಕಡ್ದಿದ್ದಾರೆ. ಈ 50 ಮರ ಮೇಲೆ ಕಡಿಯೋಕ್ಕಂದ್ರೆ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಬೇಕಾಯಿತು. ಅವಾಗ ಜನಕ್ಕೆ ಗೊತ್ತಾಗಿರೋದು, ಜನ ಬಂದು ಇದನ್ನ ಉಳಿಸಿರೋರು. ಇವ್ರಿಗೆಲ್ಲ ಒಂದು ಸ್ವಲ್ಪ ಎಜುಕೇಷನ್ನು ಏನು, ಇವರೆಲ್ಲ ಇಲಿಟ್ರೇಟಾ ಎಂತೂ ಅರ್ಥ ಆಗ್ತಿಲ್ಲ. ಓಕೆ, ಕಮಿಷ್ನರ್ಗೆ ಏನೋ ಒತ್ತಡ ಇತ್ತು, ಮಾಡಿದ್ರು ಅಂದ್ಬಿಟ್ಟು ನಾವು ಕೇಳೋದು ನಮ್ಮ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರು ಬಸವರಾಜ್ಗೆ ಒಂದು ಸ್ವಲ್ಪ ಅದ್ರ ಗಮನ ಬೇಡವಾ? ಮರದಿಂದ ಎಷ್ಟು ಎಕಲಾಜಿಕಲ್ ವ್ಯಾಲ್ಯೂ ಇದೆ, ನಮಗೆ ಎಷ್ಟೆಷ್ಟು ಇದುಗಳು ಬೆನಿಫಿಟ್ ಸಿಗ್ತಿದೆ ಅಂದ್ಬಿಟ್ಟು ಹೇಗೆ ಅವರು ಒಪ್ಕೊಂಡ್ರು? ಅಟ್ಲೀಸ್ಟ್ ಅವ್ರಿಗೆ ಒಂದು ಕಾನ್ಷಿಯಸ್ ಇದ್ದಿದ್ದರೆ, ಯಾರಿಗಾರು ಒಂದು ತಿಳಿಸಿರೋರು ಈ ಥರ ಹೋಗ್ತಿದ್ಯಪ್ಪ ಮರಗಳು, ಇಷ್ಟು ಮರಗಳು ಹೋಗ್ತಿದೆ ಅಂದ್ಬಿಟ್ಟು ಒಂದು ಕೊಟ್ಟಿರೋದು. ಈ ಎಸ್ ಫೇಲ್ಡ್ ಇನ್ ಇಸ್ ರೆಸ್ಪಾನ್ಸಿಬಿಲಿಟಿ. ಒಂದು ಫಾರೆಸ್ಟ್ ಆಫೀಸರು ಮರನ ಉಳ್ಸೋಕ್ಕೆ ನೋಡಬೇಕು. ಅದು ಬಿಟ್ಟು ಇವರು ಸುಮ್ಮನೆ ಕದ್ದು ಮುಚ್ಕೊಂಡು ಯಾರಿಗೋ ಬಿಟ್ಟು ಕಡಿಯೋಕ್ಕಲ್ಲ. ಇವ್ರಿಗೆಲ್ಲ ಸ್ವಲ್ಪ ಆದರೂ ರೆಸ್ಪಾನ್ಸಿಬಿಲಿಟಿ ಬೇಕು. ಒಂದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಆಗಿದ ಮೇಲೆ ದೆರ್ ಶುಡ್ ಬಿ ಮೋರ್ ರೆಸ್ಪಾನ್ಸಿಬಿಲಿಟಿ. ಈ ಥರ ಮಾಡಿರೋದು ಭಾಳ ದೊಡ್ಡ ತಪ್ಪು. ಆ ಕಮಿಷ್ನರ್ ಬಿಡಿ, ಅವ್ರದ್ದು ತಪ್ಪೇ, ಅವ್ರೇನು ಬಿಟ್ಟಿಲ್ಲ ನಾವು. ಇದು ಅಬ್ಸಲ್ಯೂಟ್ ಮರ್ಡರ್ ಆಫ್ ಟ್ರೀಸ್ ಅಂತ ಹೇಳಬೇಕು. ಇನ್ನೊಂದೇನೆಂದರೆ ಎಲ್ಲ ಸರ್ಕಾರದೊಳಗೆ ಇಷ್ಟೇ, ಬಿ ಇಟ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟು, ಇವ್ರು ಹೇಳೋದಂದರೆ ಈಗ 50 ಮರ ಮೇಲೆ ಕಡಿಯೋಕ್ಕೆ ಮಾತ್ರ ನಮಗೆ ಪಬ್ಲಿಕ್ ಕನ್ಸಲ್ಟೇಷನ್ ಬೇಕು. ಅದು ಕಡಿಮೆ ಕಡಿದ್ರೆ ನಮಗೇನು ತೊಂದರೆ ಇಲ್ಲ. ಇವ್ರೇನು ಮಾಡ್ತಾರೆ, ಈಗ ಇಲ್ಲಿ 40 ಮರ ಕೊಟ್ಟಿದ್ದಾರೆ, ತಿರ್ಗಾ ಒಂದು ವಾರ ಬಿಟ್ಟು ಇನ್ನೊಂದು 40 ಮರ ಕೊಡ್ತಾರೆ, ಇಲ್ಲ ಇನ್ನೊಂದು ಕಡೆ ಬಿಟ್ಟು 49 ಮರ ಕೊಡಿದ್ರು 50 ಮರ ಇಲ್ವಲ್ಲ, ಈ ಥರ ಲೆಕ್ಕಾಚಾರ. ಇದೇ ಥರ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ, ರೋಡ್ ವರ್ಕ್ಸು, ನ್ಯಾಷನಲ್ ಹೈವೇ ಅವರು ರೋಡನ್ನ 100 ಕಿಲೋಮೀಟ್ರ್ ಇದು ಮಾಡಬಾರ್ದು ಅಂದ್ಬಿಟ್ಟು ಏನು ಮಾಡ್ತಾರೆ, ಕೆಲವರು ಕಾಂಟ್ರಾಕ್ಟರ್ಗೆ 35 ಕಿಲೋಮೀಟ್ರ್ ಕೊಡ್ತಾರೆ, ಇನ್ನೊಬ್ಬರು ಕಾಂಟ್ರಾಕ್ಟ್ಗೆ 35 ಕೊಡ್ತಾರೆ, ಇನ್ನೊಬ್ರಿಗೆ 30 ಕಿಲೋಮೀಟ್ರ್ ಕೊಟ್ಕೊಂಡು ಈ ಥರ ಇದನ್ನು ಹಾಳು ಮಾಡಿಕೊಂಡು ಈ ಲೂಪೋಲ್ ಇಟ್ಕೊಂಡು ಅಡ್ವಾಂಟೇಜ್ ತೊಗೊಂಡು ಮಾಡ್ತಿದ್ದಾರೆ. ನಾವು ಹೇಳಬೇಕು ಇವ್ರಿಗೆ. ಒಂದು ನಮ್ಮ ನ್ಯಾಷನಲ್ ಹೈವೇಸ್ ಅಥಾರಿಟಿ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ನಿತಿನ್ ಗಡ್ಕರಿ ಅವರು. ಈ ಥರ ನೀವು ಮರಗಳನ್ನ ದಯವಿಟ್ಟು ಕಡಿಬೇಡಿ, ಬೇಕಾದ್ರೆ ರೀಲೊಕೇಟ್ ಮಾಡಿ ಅಥವಾ ಲೋಡನ್ನ ಡಿವೇಟ್ ಮಾಡಿ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಅವರು ಒಂದು 3 ತಿಂಗಳಿಂದ ಅದ್ರ ಬಗ್ಗೆ ಮಾತಾಡಿದ್ದಾರೆ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಆಮೇಲೆ ಇನ್ನೊಂದು ಕಡೆ ಕಲ್ಕಟ್ಟ ಹೈಕೋರ್ಟ್ ಒಳಗೆ ಒಂದು ಇದಾಗಿದ್ದ ಮೇಲೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ವ್ಯಾಲ್ಯೂ ಆಫ್ ದ ಟ್ರೀ ಒಂದೊಂದು 1,70,700 ಅಂದ್ಬಿಟ್ಟು ಒಂದೊಂದು ಮರಕ್ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ ವರ್ಷಕ್ಕೆ. ಇದೆಲ್ಲ ಇದ್ಬಿಟ್ಟು ಈ ಥರ ಕದ್ದು ಮುಚ್ಚಿಬಿಟ್ಟು ಮರ್ಡ್ರ್ ಮಾಡಿದಾರಲ್ಲ, ಇವರೆಲ್ಲ ಒಂದು ಜನನ, ಇವರೆಲ್ಲ ಮನುಷ್ಯರ? ನಾನು ಕೇಳೋದು ಬಸವರಾಜ್ ಅವ್ರಿಗೆ, ದಯವಿಟ್ಟು ಸ್ವಲ್ಪ ಆದರೂ ಬುದ್ಧಿ ಇಟ್ಕೊಳ್ಳಿ, ಇನ್ನು ಮುಂದೆ ಈ ಥರ ಮಾಡೋಕ್ಕೆ ಹೋಗಬೇಡಿ. ಆ ನಾಶ ಮಾಡಿದ್ದೀರ 40 ಮರ, 40 ವರ್ಷದ ಮೇಲೆ ಮರಗಳಂದರೆ ಎಷ್ಟು ವ್ಯಾಲ್ಯೂ ಇದೆ ಅದಕ್ಕೆ. ವೆರಿ ಡಿಸಪಾಯಿಂಟಿಂಗ್. ಈ ಥರ ಎಲ್ಲ ಮಾಡೋದು ಒಬ್ಬರು ಯಾರೋ ಗೊತ್ತಿಲ್ಲದವ್ರನ್ನ ಮಾಡಿದ್ರೆ ಏನೋ ಅನ್ಬೋದು. ಎಲ್ಲ ಬುದ್ಧಿ ಇಟ್ಕೊಂಡು ಮಾಡ್ತಿರಲ್ಲ, ನಿಮಗೆಲ್ಲ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇರಬೇಕು, ಸ್ವಲ್ಪ ಆದರೂ ಗಮನ ಇರಬೇಕು ಸೊಸೈಟಿ ಬಗ್ಗೆ. ನೀವು ಬೇರೆ ಸಂಬಳ ತೊಗೊಂಡು ಹೊಟ್ಟೆ ತುಂಬಿಕೊಂಡು ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ನಿಟ್ಕೊಂಡ್ರೆ ಆಗಲ್ಲ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲ ಸಾರ್ವಜನಿಕರು ಚೆನ್ನಾಗಿರೋದು ನೋಡಬೇಕು. ನಾ ಹೇಳೋದು, ಮೈಸೂರು ಜನ ಸುಮ್ಮನೆ ಕೂರಬಾರ್ದು, ಇದ್ರ ಬಗ್ಗೆ ಇದು ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಇನ್ನು ಮುಂದೆ ಆದರೂ ಯಾವ ಮರನೂ ಕಡಿಬಾರ್ದಂಗೆ ಪ್ರತಿಭಟನೆ ಮಾಡಬೇಕು ಅಂದ್ಬಿಟ್ಟು ನಾವು ಕೇಳ್ಕೊತೀವಿ. ನಾವು ಮೈಸೂರು ಜೊತೆಗೆ ನಿಂತಿದ್ದೀವಿ, ಬೆಂಗಳೂರವರಲ್ಲ ಅಂತ ಹೇಳಬೇಕು.